ಹಾಯ್ ಎಲ್ರಿಗೂ ನಮಸ್ಕಾರ. ರುದ್ರ ಗರುಡ ಪುರಾಣ. ರಿಷಿ, ಪ್ರಿಯಾಂಕಾ ಕುಮಾರ್, ವಿನೋದ್ ಆಳ್ವ ಅಂದರೆ ಗೊತ್ತಿರಬೇಕಲ್ವಾ, 90s ಕಿಡ್ಸ್ನ ವಿಲನ್. ಹಾಗೂ ಅವಿನಾಶ್, ಶ್ರೀಧರ್, ಶಿವರಾಜ್ KR ಪೇಟೆ, ಗಿರೀಶ್ ಶಿವಣ್ಣ ಆ್ಯಕ್ಟ್ ಮಾಡಿರುವಂಥ ಸಿನಿಮಾದ ನಿರ್ದೇಶಕರು KS ನಂದೀಶ್. ಇವರು ಈ ಹಿಂದೆ ಡಿಯರ್ ವಿಕ್ರಮ್ ಅನ್ನೋ ಸಿನಿಮಾನ ನಿರ್ದೇಶನ ಮಾಡಿದ್ರು. ಹಾಗೂ ಸತೀಶ್ ನಿನಾಸಂ ಅವರ ಗೋದ್ರ ಅನ್ನೋ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ. ಸಿನಿಮಾದ ನಿರ್ಮಾಪಕರು ಅಶ್ವಿನಿ ವಿಜಯ್ ಅವರು. ಈಗ ಸಿನಿಮಾದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಸಲ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಒತ್ತಿ. ಯಾರಿಗಾದರೂ ನಾನು ಸಿನಿಮಾದ ಕಥೆನೇ ಹೇಳ್ತಾ ಇದ್ದೀನಿ, ಸ್ಪಾಯ್ಲರ್ ಮಾಡ್ತಾ ಇದ್ದೀನಿ ಅಂತ ಅನಿಸಿದ್ರೆ ಒಂದು ಸಲ ಸಿನಿಮಾದ ಟ್ರೈಲರ್ನ ನೋಡ್ಕೊಂಡು ಬನ್ನಿ. ಯಾಕಂದರೆ ಸಿನಿಮಾದ ತಂಡ ಟ್ರೈಲರ್ನಲ್ಲಿ ಎಷ್ಟು ಸ್ಟೋರಿನ ಬಿಟ್ಕೊಟ್ಟಿದೆಯೋ ನಾನು ಅಷ್ಟನ್ನೇ ಹೇಳ್ತಾ ಇದ್ದೀನಿ, ಜಾಸ್ತಿ ಏನೂ ಹೇಳ್ತಾ ಇಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ರುದ್ರ ಗರುಡ ಪುರಾಣ ಒಂದು ಕಂಪ್ಲೀಟ್ ಪ್ಯಾಕೇಜ್. ಇದರಲ್ಲಿ ಕಾಮಿಡಿ ಇದೆ, ಲವ್ ಇದೆ, ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಇದೆ, ಹಾರರ್ ಇದೆ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿನೂ ಇದೆ. ಸಿನಿಮಾದ ಹೀರೋ ರಿಷಿ ಅಲಿಯಾಸ್ ರುದ್ರ, ಪೊಲೀಸ್ ಆಫೀಸರ್, ತುಂಬ ಜಾಲಿ ಮನುಷ್ಯ. ಡ್ಯೂಟಿ ಮಾಡುವಾಗ ಏನೋ ತಪ್ಪು ಮಾಡ್ದ ಅಂತ ಪ್ರಮೋಟ್ ಮಾಡಿ ಕುದುರೆಗಳನ್ನು ಬ್ಯಾಂಡ್ ಸೆಟ್ ಅವ್ರನ್ನ ನೋಡ್ಕೊಳ್ಳೋ ಕೆಲಸಕ್ಕೆ ಹಾಕಿದ್ರು ಅದನ್ನೂ ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡುವಂಥ ಕ್ಯಾರೆಕ್ಟರ್. ಇಂಥವನಿಗೆ ಒಬ್ಬ MLA ಮಗ ಕಿಡ್ನ್ಯಾಪ್ ಆಗಿರ್ತಾನೆ. ಅದನ್ನು ತನಿಖೆ ಮಾಡೋ ಜವಾಬ್ದಾರಿ ಬರುತ್ತೆ. MLA ಮಗನನ್ನು ಹುಡುಕಿಕೊಂಡು ಹೊರಟ ರುದ್ರನಿಗೆ ಕೇಸ್ ವಿಚಿತ್ರ ಅನಿಸುತ್ತೆ. ಕೊನೆಗೆ ಕೇಸ್ 25 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ಒಂದು ಬಸ್ಸಿಗೆ ಲಿಂಕ್ ಆಗುತ್ತೆ. ಆ ಬಸ್ಸು ಶಾಲಾ ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ ಆಕ್ಸಿಡೆಂಟಾಗಿ ಎಲ್ಲರೂ ತೀರ್ಕೊಂಡಿರ್ತಾರೆ. ಈಗಿನ MLA ಮಗ 25 ವರ್ಷಗಳ ಹಿಂದೆ ಆ ಬಸ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ದ ಹುಡುಗಿನ 2024ರಲ್ಲಿ ಲವ್ ಮಾಡಿರ್ತಾನೆ. MLA ಮಗನನ್ನು ಹುಡುಕಿಕೊಂಡು ಹೊರಟ ರುದ್ರನಿಗೆ ಅದು 25 ವರ್ಷದ ಹಿಂದೆ ಆಕ್ಸಿಡೆಂಟ್ ಆದ ಬಸ್ಗೆ ಕನೆಕ್ಟ್ ಆಗಿ ಅದನ್ನು ಯಾವ ಥರ ತನಿಖೆ ಮಾಡ್ದ ಹಾಗೂ ಇದ್ರ ಮಧ್ಯೆ ಅವನಿಗೆ ಬಂದ ಚಾಲೆಂಜ್ಗಳೇನು ಅನ್ನೋದೇ ಸಿನಿಮಾ. ಇಲ್ಲಿ MLA ಮಗ 25 ವರ್ಷಗಳ ಹಿಂದೆ ಸತ್ತ ಹುಡುಗಿನ ಪ್ರೀತಿಸೋದು ಟೈಮ್ ಟ್ರಾವೆಲ್ಲ ಅಥವಾ ವಾಮಾಚಾರನ, ಸಿನಿಮಾ ನೋಡಿ ನೀವೇ ತಿಳ್ಕೋಬೇಕು. ಸಿನಿಮಾದಲ್ಲಿ ರಿಷಿ ಹಾಗೂ ಗಿರೀಶ್ ಶಿವಣ್ಣ ಅವರ ಕಾಮಿಡಿ ಖುಷಿ ಕೊಡುತ್ತೆ. ಲವ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಹಾಗಾಗಿ ಕಾಮಿಡಿ ಹಾಗೂ ಲವ್ ಎರಡೂ ಫಸ್ಟ್ ಹಾಫ್ನಲ್ಲೇ ಮುಗಿದೋಗುತ್ತೆ. ಅದನ್ನು ಲವ್ ಅಂತಲೂ ಹೇಳೋಕ್ಕಾಗಲ್ಲ, ಅದೊಂದು ಹೀರೋಯಿನ್ ಕ್ಯಾರೆಕ್ಟರ್ ಅಷ್ಟೇ. ಫಸ್ಟ್ ಹಾಫ್ನಲ್ಲಿ ಸಿನಿಮಾದ ಇಂಟ್ರಡಕ್ಷನ್ ಹಾಗೂ ಕಥೆಯ ಉದ್ದೇಶ ಏನು ಅಂತ ತಿಳಿಸಿ ಒಂದು ಟ್ವಿಸ್ಟ್ ಕೊಟ್ಟು ಸೆಕೆಂಡ್ ಹಾಫ್ ಶುರು ಮಾಡ್ತಾರೆ. ಸೆಕೆಂಡ್ ಹಾಫ್ನಲ್ಲಿ ಕಾಮಿಡಿ ಹಾಗೂ ಲವ್ ಎರಡೂ ಇರೋದಿಲ್ಲ, ಕಂಪ್ಲೀಟ್ ಕೇಸ್ ಇನ್ವೆಸ್ಟಿಗೇಷನ್ನೇ ಇರುತ್ತೆ. ಆ್ಯಕ್ಚುಲಿ ನಮಗೂ ಅದೇ ಬೇಕಿರುತ್ತೆ, ಯಾಕೆಂದರೆ ಒಂದು ಕ್ಯೂರಿಯಾಸಿಟಿ ಹುಟ್ಟಾಕಿರುತ್ತೆ ಏನಿರ್ಬೋದು ಸಸ್ಪೆನ್ಸ್ ಅಂತ. ಕತೆ ಸ್ವಲ್ಪ ಪ್ರೆಡಿಕ್ಟೇಬಲ್ ಆಗೇ ಇತ್ತು, ಆದರೆ ಬೇರೆ ಏನೋ ಇರ್ಬೋದು, ಇನ್ನೇನೋ ಟ್ವಿಸ್ಟ್ ಇರ್ಬೋದು ಅಂತ ಅಲ್ಲಲ್ಲಿ ಅನ್ನಿಸ್ತಿತ್ತು. ಕೊನೆಗೆ ಓಕೆ ಈಗ ಅಂತ ಅನ್ನಿಸ್ತು. ಕ್ಲೈಮ್ಯಾಕ್ಸ್ ಡಿಸಪಾಯಿಂಟ್ ಮಾಡಲಿಲ್ಲ, ಹಾಗಂತ ವಾವ್ ಸೂಪರ್ ಅಂತಲೂ ಅನ್ನಿಸ್ಲಿಲ್ಲ. ಇನ್ನು ಹಾಡುಗಳ ಬಗ್ಗೆ ಹೇಳೋದಾದರೆ ಒಂದು ಕಾಮಿಡಿ ಸಾಂಗ್ ಹಾಗೂ ಒಂದು ಲವ್ ಸಾಂಗ್ ಇದೆ. ಕೇಳುವಾಗ ಚೆನ್ನಾಗಿ ಅನ್ನಿಸ್ತು. ಹಾಡುಗಳಿಗೆ ಬೇಕು ಅಂತಾನೆ ಅಷ್ಟೇನು ಮಹತ್ವ ಕೊಟ್ಟಿಲ್ಲ ಅಂತ ಅನ್ನಿಸ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಡೀಸೆಂಟ್ ಆಗಿತ್ತು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ರಿಷಿ ಅವರ ಆ್ಯಕ್ಟಿಂಗ್. ರಿಷಿ ಒಬ್ಬ ಆಲ್ರೌಂಡರ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಆ್ಯಕ್ಷನ್, ಕಾಮಿಡಿ, ವಿಲನ್ ಎಲ್ಲದಕ್ಕೂ ಸೂಟ್ ಆಗ್ತಾರೆ. ಕನ್ನಡ ಇಂಡಸ್ಟ್ರಿಯ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಅವರ ಸ್ಮೈಲಿಂಗ್ ಫೇಸ್ ಜೊತೆ ನ್ಯಾಚುರಲ್ ಆ್ಯಕ್ಟಿಂಗ್ ನಿಮಗೂ ಇಷ್ಟ ಆಗುತ್ತೆ. ಸೊ ಫೈನಲಿ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳ್ತೀನಿ. ಇನ್ನೊಂದು ಖುಷಿಯ ವಿಚಾರ ಅಂದರೆ ಕನ್ನಡ ಇಂಡಸ್ಟ್ರಿ ಅದೇ ರೊಟೀನ್ ಫೈಟ್, ಲವ್, ರೌಡಿಸಮ್, ಕ್ರಿಂಜ್ ಕಂಟೆಂಟ್ಗಳ ಹಿಂದೆ ಹೋಗದೆ ಈ ತರಹದ ಕಥೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಸೊ ಹಾಗಾಗಿ ಈ ಥರದ ಸಿನಿಮಾಗಳನ್ನು ಸಪೋರ್ಟ್ ಮಾಡೋಣ. ನಾನೇನು ಸಿನಿಮಾನ ಸೂಪರ್ ಬ್ಲಾಕ್ ಬಸ್ಟರ್, ಟಾಪ್ ನಾಚ್ ಅಥವಾ ನೋಡಲೇಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ರುದ್ರ ಗರುಡ ಪುರಾಣ ಸಿನಿಮಾದ ನನ್ನ ಅಭಿಪ್ರಾಯ. ನೀವೇನಾದರೂ ಸಿನಿಮಾ ನೋಡಿದರೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಬಾಯ್.